ಸೈನಿಕ ಸೇವೆ ಸಲ್ಲಿಸುವ ಅವಕಾಶ ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ. ನಗರದಲ್ಲಿ ತಹಸೀಲ್ದಾರ್ ಜಗದೀಶ್ ಎಸ್ ಚೌರಿ ಸೈನಿಕ ಸೇವೆ ಸಲ್ಲಿಸುವ ಅವಕಾಶ ಕೇವಲ ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ ಅಂತ ತಹಸೀಲ್ದಾರ್ ಅವರು ಆಗಿರುವ ಮಾಜಿ ಸೈನಿಕ ಜಗದೀಶ್ ಎಸ್ ಚೌರಿ ಅವರು ಅಭಿಪ್ರಾಯಪಟ್ಟರು. ನಗರದಲ್ಲಿ ಜಯಸಿಂಹನಗರ ಮಾಜಿ ಸೈನಿಕರ ಸಂಘದ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ವೆಂಕಟರಾವ್ ತೆಲಂಗ್, ಅಧ್ಯಕ್ಷ ಅಮೃತರಾವ್ ರಾಜೇಶ್ವರ್, ಸಲಹೆಗಾರ ಬಾಬುರಾವ್ ಮತ್ತಿತರರು ಸಹ ಮಾತನಾಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅಮೂಲ್ ಕುಲಕರ್ಣಿ, ಕೋಶಾಧ್ಯಕ್ಷ ವಿಠ್ಠಲರಾವ್ ರಾಜೇಶ್ವರ್, ಪ್ರಮುಖರಾದ ವೈಜನಾಥ ಬಿರಾದಾರ್, ಬಸವರಾಜ್ ನಿಂಬೂರ್, ನಿಂಗಪ್ಪ, ವಿಜಯಕುಮಾರ, ಹನುಮಂತ, ಕಲ್ಲಪ್ಪ, ಮಂಜುಳಾ, ಸುನೀತಾ, ಜಗನ್ನಾಥ, ಬಸವರಾಜ, ಚಿದಂಬರ್, ಮಹಾದೇವ್, ಸರಸ್ವತಿ, ಎಚ್ ಡೈಜೋಡೆ, ಹೀರಾಲಾಲ್, ನಾರಾಯಣರಾವ್ ಮುಳೆ, ಶಿವರಾಜ್ ಮಾನ್ಕಾರ್ ಮತ್ತು ಮಾಧವರಾವ್, ಕಮಲಾಕರ, ಶಿವಕುಮಾರ, ಶಿವರುದ್ರಯ್ಯ, ಸುನೀತಾಬಾಯಿ, ಅಶೋಕ್ ರೆಡ್ಡಿ, ಗಣಪತರಾವ್, ಶಂಕರ್ರಾವ್ ದಾಡಗಿ, ಶಂಕರ್, ಗಣಪತಿ ಕೆ, ವೀರೇಂದ್ರ ತಂಗ, ಚಂದ್ರಶೇಖರ್, ರಾಜೇಂದ್ರ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಆ ಟೈಮಲ್ಲಿ ಅದನ್ನು ಅನುಭವಿಸಿದವರಿಗೇನೆ ಗೊತ್ತದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇಷ್ಟು ಮಿಲಿಯನ್ ಗಟ್ಟಲೆ ಇರೋ ಭಾರತೀಯರಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರೂ ಸೌಭಾಗ್ಯ. ಅದು ಎಲ್ರಿಗೂ ಕೂಡ ಸಿಗೋದಿಲ್ಲ. ದುಡ್ಡು ಗಳಿಸ್ಲಿಕ್ಕೆ, ಬೇರೆ ಇದು ಮಾಡೋಕ್ಕೆ, ಸುಖ ಸಂಪತ್ತನ್ನು ಅನುಭವಿಸ್ಲಿಕ್ಕೆ ಸಾಕಷ್ಟು ದಾರಿಗಳಿದೆ. ಆದರೆ ದೇಶ ಸೇವೆ ಮಾಡಲಿಕ್ಕೆ, ಆಮೇಲೆ ಈ ಮೆಡಲ್ಗಳು ಏನು ಸಿಗುತ್ತಲ್ವಾ, ಇವು ಮಾರ್ಕೆಟಲ್ಲಿ ಸಿಗೋದಿಲ್ಲ ಇವು. ಸೊ ಇದನ್ನು ನೀವು ಸಾಧನೆ ಮಾಡಿ ಗಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಭಾರತ ಮಾತೆ ವೀರಪುತ್ರರು ನಮಗೆ ಈ ಅವಕಾಶ ಕೊಟ್ಟಿದ್ದ ಈ ಪುಣ್ಯಭೂಮಿಗೆ ನಾವೆಲ್ಲನೂ ನಮಸ್ಕರಿಸುತ್ತಾ, ಆಮೇಲೆ ಮುಂಬರುವ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲೂ ಇರೋ ಯಂಗ್ ಜನ್ರೇಷನ್ ಏನಿದೆ ಅವರಿಗೆ ಕೂಡ ನಾವು ಇನ್ಸ್ಪೈರ್ ಮಾಡ್ತಾ, ನಮ್ಮ ದೇಶದ ಮೂಲೆ ಮೂಲೆಗೂ ಕೂಡ ನಾವು ಸಂಚರಿಸಿ ನಾವು ದೇಶವನ್ನು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಭಾರತೀಯ ವಾಯುಸೇನೆ ನನಗೆ ಭಾಳಷ್ಟು ಅವಕಾಶ ಕೊಟ್ಟಿದೆ. ಸೊ ಅದಕ್ಕಾಗಿ ನಾನು ಸದಾ ಚಿರಋಣಿಯಾಗಿರ್ತೇನೆ. ಸೊ ಇವತ್ತಿನ ದಿವಸ ಕಾರ್ಗಿಲ್ ವಿಜಯ ದಿವಸದ ಇದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ನಾವು ಇವತ್ತು ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಸಾಕಷ್ಟು ಸೈನಿಕರ ರಕ್ತ ಹರಿದಿರುತ್ತೆ. ಸಾಕಷ್ಟು ಎಷ್ಟೋ ಮಾತೆಯರು ತಮ್ಮ ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಎಷ್ಟೋ ಹೆಂಡತಿಯರು ತಮ್ಮ ಗಂಡನ್ನು ಕಳ್ಕೊಂಡಿರ್ತಾರೆ, ಎಷ್ಟೋ ಸಣ್ಣ ಮಕ್ಕಳು ತಮ್ಮ ತಂದೆಯನ್ನು ಕಳ್ಕೊಂಡಿರ್ತಾರೆ. ಆದರೂ ಕೂಡ ಈ ಸೆಲೆ ಏನಿದೆ ಅಲ್ಲ, ದೇಶಭಕ್ತಿ ಸೆಲೆ, ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನೂ ಕಂಕಣಬದ್ಧರಾಗಿ ಈ ದೇಶ ಸೇವೆಯನ್ನು ಮಾಡಲಿಕ್ಕೆ ಇವತ್ತಿಗೂ ಕೂಡ ಕರೆ ಬಂದರೂ ಕೂಡ ಹೋಗುವ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಭಾರತ ಮಾತೆಯ ಋಣ ತೀರಿಸಲಿಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಯೂನಿಫಾರ್ಮ್ನಲ್ಲಿ ಇದ್ದರೂ ಕೂಡ ಸಹಿ, ಇಲ್ಲದೇ ಇದ್ದರೂ ಕೂಡ ಸಹಿ, ಆ ಸೇವೆಗೈಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧರು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. आज का ये 27वां कारगिल डे जो हम विजय डे मना रहे हैं, इस खुशी में आज हमको बहुत बड़ी खुशी होती है और मेरे को बहुत यह अभिमान है कि मेरे हुमनाबाद के जो लोगों ने इतना करके जो ये काम किया, इसलिए बहुत ही सराहनीय है. मैं ऐसे ही इन लोगों ने जो तहसीलदार साहब आके भी उन्होंने जो हमको जो सपोर्ट किया, हमको मदद करने का वादा किया, तो उस वादे के मुताबिक यदि हम ये भी करते जाएंगे तो उसका एहसानमंद रहेंगे. और हम यही चाहते हैं कि उनसे साथ में कांटेक्ट में हमारे प्रेसिडेंट साहब, सेक्रेटरी साहब जो है ना, उनसे 12 में से कांटेक्ट में रहे और अपना जो कहे है बना ले. यही हमारे ऐसा है. धन्यवाद, आपको आशीर्वाद देता हूँ. हाँ, मैं 74 में रिटायर्ड हो गया. 75 में जो है ना दवाखाना ओपन किया. उसी साथ में 75 में बीदर डिस्ट्रिक्ट का फाउंडर प्रेसिडेंट बोल के मैं फाउंड किया हूँ. आज जो है ना उसका ये जो है ना गोल्डन जुबली सेलिब्रेशन में मनाया हूँ. ये अभी रिकॉर्ड है वहाँ में, और ये रिकॉर्ड इंडियन आर्मी में शायद ही कोई
एक मोड़ लिया हूँगा, इसका ये कोई कर नहीं सकते। 50वां सालगिरह बनाना बोल के ये नहीं है। और जिस तरीके से मैं ये लोगों के लिए हुमनाबाद की बॉडी जो मैं बना दिया हूँ, बसवा कल्याण की बॉडी जो बना के दिया हूँ, इसमें मेरे को ये करके लोगों ने मेरे को सपोर्ट करके मेरी जो ये ख्वाहिश पूरी कर रहे हैं लोगों ने। मैं यही करता हूँ कि मैं जिस तरीके से जो है ना मेरे एसोसिएशन का गोल्डन जुबली बनाया, मेरे पश्चात आप लोग भी कोई बच गए तो इस एसोसिएशन के हुमनाबाद के एसोसिएशन का आप भी जो है ना गोल्डन जुबली बनाए, यही मेरे को जो है ना आशा है। आशा करता हूँ और आशीर्वाद देता हूँ कि आप लोगों को ये काम में आपको सक्सेस मिले। मेरी एक उम्मीद आज ये है कि 4 डिस्ट्रिक्ट का जो है ना प्रोग्राम जो है ना कहाँ है, तहसीलदार से मैं बात किया हूँ अभी, तो तहसीलदार साहब बोले मैं आपको सपोर्ट करता हूँ बोल के बोले। तो बीजापुर डिस्ट्रिक्ट, रायचूर डिस्ट्रिक्ट, गुलबर्गा डिस्ट्रिक्ट और बीदर डिस्ट्रिक्ट, ये 4 डिस्ट्रिक्ट का चूज कहाँ है जगह चूज करेंगे, उसके मतलब उस जगह में सेटल करेंगे। ये अगले साल का प्रोग्राम है, लेकिन अभी से हम कंफर्म कर ले रहे हैं कि अभी मैं हर एक तालुके से प्रेसिडेंट से बात किया हूँ डिस्ट्रिक्ट के। अभी एक बीजापुर का, रायचूर का एक प्रेसिडेंट रह गया है, उनसे भी मैं कांटेक्ट करके बात करके उनको पर्सनल जाके मिलके उनसे संवाद करूंगा और उनसे भी राय ले लूँगा। उसके बाद में जो है ये करेंगे। बस यही हमारी आशा है, यही मेरा यह है। ಶಿವನಗರದ ನಿವೃತ್ತ ಸೈನಿಕರ ಸಂಘ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಇವತ್ತಿನ ಕಾರ್ಗಿಲ್ ವಿಜಯ ದಿವಸ ನಮ್ಮ ಹುಮನಾಬಾದ್ ತಾಲೂಕಿನ ತಹಸೀಲ್ದಾರ್ ಸಾಹೇಬರಾದ ಜಗದೀಶ್ ಎಸ್ ಗೋಡ್ಸೋರೆ ಅವರಿಗೆ ನಾವು ಆಮಂತ್ರಿಸಿ ಅವರಿಗೆ ಮತ್ತು ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಿಸಿ ನಮ್ಮ ಸಹಯೋಗವಾಡಿಯಾದ ಗೌರವಾಧ್ಯಕ್ಷರು ವೆಂಕಟರಾವ್ ತೆಲಂಗ ಸಾಹೇಬರು, ಸಲಹಾಕಾರರು ಬಾಬುರಾವ್ ಸೂರ್ಯವಂಶಿ ಅವರು, ನಮ್ಮ ಬಾಕಿಯ ಸಂಸ್ಥೆಯ ಸೆಕ್ರೆಟರಿ ಆದವರು, ಖಜಾಂಚಿ, ಪ್ರಧಾನ ಕಾರ್ಯದರ್ಶಿ, ನಮ್ಮ ಮತ್ತು ಇವರು ನಮ್ಮ ಲೈಜನ್ ಆಫೀಸರ್ ಆದ 2 ಜನ, ಅವರಿಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣಗೊಳಿಸಿದ್ದಕ್ಕೆ ಅವರನ್ನು ಆಭಾರಿಯಾಗಿರುತ್ತೇನೆ. ಓಕೆ, ಥ್ಯಾಂಕ್ ಯು. ಯಾರಾದರೂ ಏನದ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಏನದ ಪಾಯಿಂಟ್ ಏನೇ ಒಂದು ವಿಷಯಗಳಲ್ಲಿ ಕೇಳಿದ್ರು ನೀವು ನಿವೃತ್ತ ಸೈನಿಕರು ಕೇಳಬಹುದು. ಮಾತಾಡ್ಬೋದ್ರಿ? ನಮಸ್ಕಾರ ಸರ್, ನನ್ನ ಹೆಸರು ನಾಗಮ್ಮ. ನಮ್ಮ ಒಬ್ಬದ ಮತ್ತು ಮನೆಯವರು ಅವ್ದರಿದ್ದರು. ಮತ್ತು ಶೇಖಣ್ಣವ್ರದ್ದು ನಮ್ಮ ಮನೆಯವ್ರದ್ದು ಭಾಳ ಪರಿಚಯ. ಅವರು ನಮ್ಮ ಮನೆಯವರು ಇಲ್ಲಿ SBI ಬ್ಯಾಂಕ್ಗೆ ಡ್ಯೂಟಿ ಮಾಡ್ತಿದ್ರು. ಅವ್ರು ಏನಂದ್ರು, ಒಂದಿನ ಫೋನ್ ಹಚ್ಚಿ ನಾವು ಹಿಂಗೆ ಸಂಘ ನಡೆಸಿದ್ದೇವೆ ತಂಗಿ, ನೀವು ನಮ್ಮ ಸಂಘದಾಗ ಆಗ್ತೀರಿ ಏನೋ ಅಂತ ಕೇಳಿದ್ರು. ಅದ್ರ ಮಾಹಿತಿ ನಮಗೆ ಗೊತ್ತಿಲ್ಲ ಅಣ್ಣ ಅಂತ ನಾವು ಅಂದೆವು. ಅಂದ್ರೆ ನಿಮ್ಮಂಥ ನಾರ್ಯಾರು ನಮ್ಮ ಸಂಘನ್ಯಾಗ ಆದ್ರಿ ಅಂದ್ರೆ ನಿಮ್ಗೆ ಎಲ್ಲ ಮಾಹಿತಿ ಗೊತ್ತಾಗ್ತದ ಅಂತ ಅಂದ್ರು ರೀ. ಅಮ್ಮಣ್ಣ ಆಯ್ತು ರೀ ಅಣ್ಣ, ಹಾಕಾಗಲ್ಲ ಕಾಯ್ತೀವಿ ಅಂತ ಸಂಘದಾಗ ಆದೆವು. ಆಗ ಬೆಳಕನಿಗೆ ಈಗ ನಮ್ಮ ಮನೆಯವ್ರದ್ದು ಭಾಳ ಕೊತ್ತು ಕ್ಲೋಸ್ ಇತ್ತು. ಈಗ ಅವ್ರು ಅಂದ್ರೆ ಬಾ ಅಂದ್ರೆ ನಾವು ಬಂದೆವು, ಸಂಘನ್ಯಾಗ ಆದೆವು. ಎಲ್ಲ ಸಂಘ ಸರಿಯಾಗಿ ಮಾಡಿದ. ನಾವು ಭೀ ಇಲ್ಲಂದ್ರೆ ಭೀ ಒಂದು 15 ಮಂದಿ ಹೆಣ್ಮಕ್ಳು ಇದ್ದೇವ್ರಿಗೆ ನಾರ್ಯಾರು, ಸೈನಿಕರು ಭೀ 60 ಮಂದಿ. ನಾವು ಇಲ್ಲ ಅಂತಂದ್ರೆ ಒಂದು 80 ಮಂದಿ ಇದ್ದೇವೆ ಸರ್. ಮತ್ತು ನಮಗೇನದ ಅಂತಂದ್ರೆ ನಾವು ತಿಂಗಳ ಮೀಟಿಂಗ್ ಮಾಡ್ತೇವೆ ಸರ್. ತಿಂಗಳ ಮೀಟಿಂಗ್ ಮಾಡ್ತೇವೆ, ನಾವು ಮೀಟಿಂಗ್ ಬರ್ತೇವೆ ಸರ್. ಬಂದೇವು ಅಂತಂದ್ರೆ ಏನಾಯ್ತದ, ನಮ್ಮ ಸೈನಿಕರೆಲ್ಲ ಏನು ಮಾಡ್ತಾರೆ, ಪಟ್ ಅಂತ ಎದ್ದು ನಿಂದಿರ್ತಾರೆ ಸರ್. ಯಾಕೆ ಎದ್ದು ನಿಂದಿರ್ತಾರೆ, ನಾವು ಹೆಣ್ಮಕ್ಳು ಕುಂದಿರ್ಲಿ ಅವ್ರು ಎದ್ದು ನಿಂದಿರ್ತಾರೆ ಸರ್. ಅವ್ರು ಎದ್ದು ನಿಂದಿರ್ಕೊಂಡು ನಮಗೇನು ಅನಿಸ್ತದೆ ಸರ್, ನಮ್ಮ ಆಫೀಸ್ ಸಣ್ಣದಾಗೆ ಸರ್. ನಾವು ಸಣ್ಣದಾಗೆ ನಾವು ಬಂದು ಈಗ ನಾವು ಕುಂದಗಳಿಗೆ ಅವರೆಲ್ಲ ಎದ್ದು ನಿಂತಿಗಳಿಗೆ ಏನು ಅನಿಸ್ತದೆ ಸರ್, ನಮಗೆ ಸ್ವಲ್ಪ ಮುಜುಗರ ಆಗ್ತದೆ ಸರ್. ನಿಮ್ಗೆ ಕೇಳ್ಕೊಂಬದು ಒಂದೇ ಸರ್, ನಮಗೆ ಆಫೀಸ್ ಅನುಕೂಲ ಮಾಡ್ಕೊಡ್ರಿ ಸರ್. ಹಾಂ, ನಾವು ಕೇಳೋ कांटेक्ट करके फिर मैं आपसे मिलूंगा। आप ऐसे रहेंगे तो आपका सपोर्ट मिल जाएगा। बिल्कुल करेंगे। हाँ हाँ, ತೆಂಗಿ ಜನ ಅದು ಪೂರಿ ತೊಗೊಂಡು ಕಿಲ್ಲ ಮಕ್ಕಳಿಗೆ ಇದೆ ನೋಡಿ हम नहीं जाते सर, इसलिए हम